ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ಪತಂಜಲಿಯವರ ಅಷ್ಟಾಂಗ ಯೋಗದ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ. ಅಷ್ಟಾಂಗ ಅನ್ನೋದ್ರಲ್ಲೇ 8 ಅಂಗಗಳು ಅಂತ ಇದೆ ಯೋಗ ಪದ್ಧತಿಯಲ್ಲಿ. ಅದು ಯಾವುದಂದರೆ ಯಮ ಅನ್ನೋದು. ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ. ಈ ಯಮ ಅನ್ನೋದು ಸಮಾಜಕ್ಕೆ ನಮ್ಮಿಂದ ಏನು ಕರ್ತವ್ಯಗಳು ಅಂತ ಇರೋದು. ಅದನ್ನು ಇನ್ನೊಂದು ಸಲ ಡೀಟೇಲಾಗಿ ಹೇಳ್ತೀನಿ. ಯಮ ಇರೋದ್ರಲ್ಲಿ ನಾವು ಸಮಾಜಕ್ಕೆ ಏನು ಮಾಡಬೇಕು ಅನ್ನೋದೊಂದು. ನಿಯಮ ಅನ್ನೋದು ನಮಗೆ ಅಪ್ಲೈ ಮಾಡ್ಕೊಳ್ಳೋದು, ನಾವು ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ಕಂಡಕ್ಟ್ ಕ್ಯಾರೆಕ್ಟರ್ ಇರಬೇಕು ಅಂತ ಇರೋದು. ಆಮೇಲೆ ಆಸನಗಳು ನಮ್ಮ ವ್ಯಾಯಾಮಕ್ಕೋಸ್ಕರ ಎಲ್ರಿಗೂ ಗೊತ್ತು, ಯೋಗಾಸನಗಳೆಲ್ಲ ಇದ್ದಾವಲ್ಲ ಅದು. ಆಮೇಲೆ ಪ್ರಾಣಾಯಾಮ ಅನ್ನೋದು ನಮ್ಮ ಬ್ರೀದಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಲ್ಲ, ಅದರಿಂದ ನಮಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಧ್ಯಾನಕ್ಕೆ ಹೋಗಲಿಕ್ಕೂ ತುಂಬ ಸುಲಭ ಆಗುತ್ತೆ. ಅದು ಅಲ್ಲದೆ ಎಷ್ಟೋ ಕಾಯಿಲೆಗಳನ್ನು ನಾವು ಈ ಪ್ರಾಣಾಯಾಮದಿಂದ ಕಡಿಮೆ ಮಾಡ್ಕೊಬೋದು. ಇದಲ್ಲದೆ ಪ್ರತ್ಯಾಹಾರ ಅನ್ನೋದು ನಮ್ಮ ಇದು ಇಂದ್ರಿಯಗಳಿದಾವಲ್ಲ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಇವನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು. ಅಂದರೆ ಎಲ್ಲದನ್ನು ನಮ್ಮ ಬಾಯಿ ರುಚಿ, ನಮಗೆ ಕಣ್ಣಲ್ಲಿ ನೋಟ, ಕಿವಿ ಕೇಳೋದು, ಇವೆಲ್ಲ ಇದೆಯಲ್ಲ, ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು. ಅದಕ್ಕೆ ಪ್ರತ್ಯಾಹಾರ ಅಂತ ಹೇಳ್ತಾರೆ. ಆವಾಗ ಆದರೆ ಮಾತ್ರ ಅದು ಧ್ಯಾನಕ್ಕೆ ಹೋಗೋಕ್ಕೆ ತುಂಬ ಈಸಿ ಆಗುತ್ತೆ. ಆಮೇಲೆ ಧಾರಣ ಅನ್ನೋದಂದರೆ ನಾನೀಗ ಧ್ಯಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವುದಾದ್ರು ಒಂದು ಥಿಂಕ್ ಮಾಡಿಕೊಂಡು ಅದಕ್ಕೆ ಧ್ಯಾನಕ್ಕಿಂತ ಮುಂಚೆ ಅದಕ್ಕೆ ಧಾರಣ ಅಂತ ಹೇಳ್ತಾರೆ. ಅದಾದ ಮೇಲೆ ಅದೇ ನಾವು ತುಂಬ ಹೊತ್ತಿದ್ರೆ ಧ್ಯಾನ ಮಾಡ್ತಾ ಇದ್ದರೆ ಅದಕ್ಕೆ ಧ್ಯಾನ ಅಂತ ಹೇಳ್ತಾರೆ. ಅಂದರೆ ಒನ್ ಪಾಯಿಂಟೆಡ್ ಇದರಲ್ಲಿ ಅಂದರೆ ನಾವು ದೇವರನ್ನ ಇದು ಜ್ಞಾಪಕ ಮಾಡ್ಕೊಳ್ಳೋದು ಅಥವಾ ಯಾವುದನ್ನಾರು ಒಂದು ಇದು ಮಾಡ್ಕೊಳ್ಳೋದನ್ನು. ಇದಲ್ಲದೆ ಅದು ಜಾಸ್ತಿ ಆದರೆ ತುಂಬ ಲಾಂಗ್ ಟರ್ಮ್ ಆಗಿ ನಮ್ಮ ಅರಿವೇ ನಮಗೆ ಇಲ್ಲದೆ ಇರೋದು, ನಮ್ಮ ದೇಹದ ಅರಿವೇ ನಮಗೆ ಇಲ್ಲದೆ ಇರೋದು, ಅದಕ್ಕೆ ಸಮಾಧಿ ಅಂತ ಹೇಳ್ತಾರೆ. ಇದಿಷ್ಟು ಅಷ್ಟಾಂಗ ಯೋಗದಲ್ಲಿ ಬರೋದು 8 ಅಂಗಗಳು. ಧನ್ಯವಾದಗಳು.